ಏನಾಯಿತು ವಿದ್ಯಮಾನಗಳು, ಅವ್ರು ಯಾರನ್ನ ಭೇಟಿ ಮಾಡಿದ್ರು ಮಾಡಲಿಲ್ಲ, ಅದೆಲ್ಲ ನನಗೇನು ಗೊತ್ತು. ಅವ್ರನ್ನ ಕೇಳಿದರೆ ಹೇಳ್ತಾರೆ. 15 ಜನ ಹೇಳಿರಿ, ಯಾಕೆ ಮಾಡಲಿಲ್ವಾ CM? ಸರ್, ಒಂದು 15 ಜನನ ತೆಗೆದು ಹೊಸದಾಗಿ ಮುಖಗಳಿಗೆ ಅವಕಾಶ. ಅದೇಪ್ಪ, ಅದೆಲ್ಲ ಅವರೇ ಹೇಳಬೇಕಲ್ವಾ. ಇದು ಇಟ್ ಈಸ್ ದಿ ಪ್ರೊರಾಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಹೈಕಮಾಂಡ್. ಹೈಕಮಾಂಡ್ ಈಗ ನಾನು ಕೂಡ ಈಗ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಅನುಮತಿ ಕೊಟ್ಟಿದ್ದಾರೆ ಅಂತ. ಅಷ್ಟು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನಮಗೆ. ನಾಯಕತ್ವ DCM ಅವರು ಕೂಡ ಹೇಳಿದ್ದಾರೆ, ಮಾತುಕತೆ ಆಗ್ತಾ ಇದೆ, ನಾವು ಮಾತುಕತೆ ಆಡ್ತೀವಿ ಇವತ್ತು ಅಂತ ಹೇಳಿದ್ರು. ಸರಿ ಆಯ್ತಲ್ಲ ಮತ್ತೆ. ಅಲ್ಲ, ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಈ ಸಲ ರೀಶಫಲ್ ಮಾಡುತ್ತೆ ಅನ್ನುವಂಥದ್ದು ಒಳ್ಳೆ ಮಾಹಿತಿ ಇಲ್ವಾ ಸರ್? ಒಳ್ಳೇದಲ್ರಿ. ಈಗ ಬಹಳ ದಿನದ ಬೇಡಿಕೆ, ಭಾಳ ಜನ ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ರು. ಈಗ ಅನುಮತಿ ಸಿಕ್ಕಿದ್ದೆ ಅಂತಾದರೆ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮಾಡ್ತಾರೆ. ಅದರಲ್ಲೇನು ದೊಡ್ಡ ಏನು ವಿಚಾರ ಏನು ನನಗೇನು ಅನಿಸಲ್ಲ. CM DCM ಇಬ್ಬರು ಡೆಲ್ಲಿಯಲ್ಲಿ ಇದ್ದಾರಲ್ಲ ಸರ್, ಎಲ್ಲ ಈಗ ನಾಯಕತ್ವ ಬದಲಾವಣೆ ಎಲ್ಲದಕ್ಕೂ ಒಂದು ತೆರೆ ಬೀಳುತ್ತಾ ಅಂತ? ಅಲ್ಲ, ಈಗ ನೀವು ನೋಡ್ದಂಗೆ ಈಗ ಒಂದು ರಿಷಫಲ್ಲು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಮಾಧ್ಯಮದಲ್ಲೂ ಹೇಳ್ತಾರೆ, ಎಲ್ಲ ವಿಷಯಗಳು ಹೊರಗಡೆ ಬರ್ತಾ ಇದೆ. ಅದಾದಮೇಲೆ ಬದಲಾವಣೆ ವಿಚಾರ ಏನು ಅನ್ನೋದು ನೀವೇ ಊಹೆ ಮಾಡಬೇಕು. ರಿಷಫಲ್ ಆದಾಗ ನಾರ್ಮಲಿ ಬದಲಾವಣೆ ಆಗೋದಿಲ್ಲ. ರಿಷಫಲ್ ಮಾಡ್ತಾರೆ ಅಂತ ಅದು ಒಪ್ಪಿಗೆ ಆಗಿದ್ದರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಆಯಿತು. KPCC ಅಧ್ಯಕ್ಷರದು ಒಂದು ಸ್ವಲ್ಪ ಇದೆ, ಅದ್ರ ಬಗ್ಗೆ ಏನಾದರೂ ಫೈನಲ್ ಮಾಡ್ಬೋದಾ ಸರ್? ನೆಕ್ಸ್ಟ್ ಎಲೆಕ್ಷನ್ಗಳ ಕಡೆನೂ ಕೂಡ ಫೋಕಸ್ ಮಾಡಬೇಕಾಗುತ್ತೆ. ಬಿಹಾರ ಎಲೆಕ್ಷನ್ ಎಫೆಕ್ಟು ಎಲ್ಲ ಹೈಕಮಾಂಡ್ನವರು ನಿರ್ಧಾರ ಸಮಯ ಸಂದರ್ಭ ನೋಡಿಕೊಂಡು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಸರ್, ಆಮೇಲೆ CM ಅವರು ಮೋದಿ ಅವರ ಭೇಟಿಗೆ ಅವಕಾಶ ಕೇಳಿದ್ದಾರೆ ಸರ್. ಏನಾದರೂ ನಿರೀಕ್ಷಿತ ಒಂದು ಅನುದಾನಗಳನ್ನ ಪ್ರಸ್ತಾಪ ಇಲ್ಲ. ನಾವು ನೋಡಿ, ಶುಗರ್ದು ಪ್ರೈಸ್ ಫಿಕ್ಸೇಷನ್ನು FRP ಮಾಡೋದು ಅವರು ಕೇಂದ್ರ ಸರ್ಕಾರ 24-25ಕ್ಕೆ ಮತ್ತು 25-26ಕ್ಕೆ ಫಿಕ್ಸ್ ಮಾಡಿದ್ದಾರೆ 3,300 ರೂಪಾಯಿ ಪರ್ ಟನ್ ಅಂತ. ಈಗ ನಮ್ಮ ರೈತರು ಕೇಳ್ತಾ ಇರ್ತಕ್ಕಂಥದ್ದು ನಮಗೆ ಹೆಚ್ಚು ಮಾಡಿಕೊಡಿ ಅಂತ. ಇಲ್ಲ ಫ್ಯಾಕ್ಟ್ರಿಯವ್ರು ಕೊಡಬೇಕು, ಇಲ್ಲ ಸರ್ಕಾರ ಕೊಡಬೇಕು. ನಾವು ಹೇಳಿದ್ವಿ ನಾವು ಕೊಡೋಕ್ಕೆ ಬರೋದಿಲ್ಲ ಅಂತ. ಆದರೂ ಕೂಡ ನಮ್ಮ ರೈತರ ಹಿತದೃಷ್ಟಿಯಿಂದ 50 ರೂಪಾಯಿ ಪರ್ ಟನ್ನಿಗೆ ಹೆಚ್ಚು ಮಾಡ್ತೀವಿ, ನಾವು ಸರ್ಕಾರ ಭರಿಸ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಇನ್ನು 50 ರೂಪಾಯಿ ಫ್ಯಾಕ್ಟ್ರಿಯವ್ರು ಕೊಡಬೇಕು ಅಂತ ಅದು ಒಪ್ಕೊಂಡಿದ್ದಾರೆ. ಅಲ್ಲಿಗೆ 3,300 ಮೇಲೆ ಆಗೇ ಆಗುತ್ತೆ. ಇದಲ್ಲದೆ ನಮಗೆ ರಿವಿಷನ್ ಮಾಡಿಕೊಡಿ, ಬೇರೆ ಬೇರೆ ರಾಜ್ಯದಲ್ಲಿ ಅದನ್ನು ಏನು ಶುಗರ್ ರಿಕವರಿ ಇದೆ ಆ ಆಧಾರದ ಮೇಲೆ ಮಾಡಿದ್ದಾರೆ, ಅದನ್ನು ಮಾಡಿಕೊಡಿ ಅಂತೇಳಿ ಕೇಂದ್ರ ಸರ್ಕಾರ ಕೇಳಬೇಕು ಅಂದಾಗ ಪ್ರಧಾನಮಂತ್ರಿಗಳನ್ನೇ ಕೇಳಬೇಕಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಸಮಯ ಕೇಳಿದರು, ಈಗ ಸಮಯ ಕೊಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ವಿಚಾರಗಳು ಕೂಡ ಇರ್ಬೋದು, ನೀರಾವರಿಗೆ ಸಂಬಂಧಪಟ್ಟಿದ್ದು. ಈಗ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಮೇಕೆದಾಟಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇವೆಲ್ಲ ವಿಷಯಗಳನ್ನು ಅವರು ಚರ್ಚೆ ಮಾಡ್ತಾರೆ ಅಂಥೇಳಿ ಅಂದ್ಕೊಳ್ತೇನೆ ನಾನು. ನಮಗೇನು ಗೊತ್ತಿಲ್ಲ, ಆದರೆ ಅವರು ಚರ್ಚೆ ಮಾಡ್ತಾರೆ ಅಂಥೇಳಿ ನಾವು ಅಂದ್ಕೊಳ್ಬೋದು. ಡೆಲ್ಲಿಗೆ ಹೋಗ್ತಿದ್ದಾರೆ ಸರ್? ಇಲ್ಲ, ಸದ್ಯಕ್ಕೇನು ಹೋಗೋದಿಲ್ಲ, ಸದ್ಯಕ್ಕೆ ಹೋಗಲ್ಲ. ತಮಗೆ ನಿನ್ನೆ CM ಮತ್ತೆ DCM ಹೋಗಿದ್ರು, ತಮಗೆ ಏನಾದ್ರು ಸಂದೇಶ ಬಂದಿದೆ ಸರ್ ಹೈಕಮಾಂಡ್ ಕಡೆಯಿಂದ? ಏನಂತ? ಅಲ್ಲ, ಕ್ಯಾಬಿನೆಟ್ ರೀಶಫಲ್ ವಿಚಾರವಾಗಿ ಈಗಲೇ ಹೇಳಿದ್ನಲ್ಲಪ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು.